ದೀಪ ಹಚ್ಚೆ ನಾವು ಏನಿದ್ರೆ ಮುಂದಿನ ಕೆಲಸ ನಮ್ದು ಫಸ್ಟ್. ಅವ್ರಿಗೆ ಫಸ್ಟ್ ದೀಪ ಹಚ್ಬೇಕು, ಉದಿನ ಕಡ್ಡಿ ಹಚ್ಬೇಕು, ಅವಾಗಲೇನೆ ನಮ್ಮ ಮುಂದಿನ ಕೆಲಸ. ನಾವು ಒಂಥರ ದೇವ್ರ ತರ ನೋಡ್ತಾ ಇದೀವಿ. ಅದೇನು ನಮ್ಗೆ ಸಿಗುತ್ತಲ್ಲ ದಾಬಾಗಳಲ್ಲಿ ಹಂಗೆ ಇದೆ ಇವಾಗ. ನಮಗೆ ದಾಲ್ ಫ್ರೈ ಅಂದ್ರೆ ಇದೇ ಫೇಮಸ್. ಇದೇ ಫೇಮಸ್. ಇದೇ ಫೇಮಸ್. ಅದೇ ದಾಲ್ ಫ್ರೈ ರೆಡಿ ಆಗ್ತದೆ ಈಗ. ರೆಡಿ ಆಗ್ತಿದೆ ನಿಮ್ಮ ದಾಲ್ ಫ್ರೈ ರೆಡಿ. ತಿಪ್ಪೇಶ್ವರೇ, ಹಿಟ್ಟು ಸ್ಮೂತ್ ಬರುತ್ತೆ, ಅವಾಗ ಸ್ಮೂತಾಗಿ ಬರುತ್ತೆ ರೊಟ್ಟಿ. ಈ ಥರ ಫ್ಲೋ ಮುಟ್ಟಿದ್ರೆ ಬೆಣ್ಣೆ ಇದ್ದಂಗೆ ಇರಬೇಕು. ಲೈವ್ ಆಗಿ ಹೋಗ್ತಾ ಇದೆ. ಬಂದಿದೆ ನೋಡಿ ಸರ್. ನೋಡಿ ಬಂತು ನೋಡಿ ಹೋಗ್ತಾ ಇದೆ. ಹಾಂ ನೋಡಿ ಸರ್ ಈಗ ಸೂಪರ್. ನೋಡಿ ಸರ್, ಲೈವ್ ಆಗಿ ನಮ್ಗೇನು ಸಿಗ್ತಾವ ದಾಬಾದಲ್ಲಿ ಹಿಂಗೆ. ಡಾಬಾದಲ್ಲಿ ಸಿಗೋ ತಂದೂರಿ. ಓಕೆ ಓಕೆ ಓಕೆ. ಈ ಅಡುಗೆಯಲ್ಲಿ ಕೆಒಎಫ್ನ ಸನ್ಗೋಲ್ಡ್ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಯನ್ನು ಬಳಸಲಾಗಿದೆ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ನೋಡ್ರಿ, ಎಲ್ಲಿ ಹೋದ್ರೆ ಬಿಡಲ್ಲ, ರುಚಿ ಎಲ್ಲಿರುತ್ತಲ್ಲಿ ಹೋಗೇ ಬಿಡ್ತೀವಿ. ಇವತ್ತು ಕಡೂರು ಹೋಗ್ತಿದ್ವಿ ದಾವಣಗೆರೆಯಿಂದ ಶೂಟಿಂಗೋಸ್ಕರ. ದಾವಣಗೆರೆಯಲ್ಲಿ ಕಸ್ಟಮರ್ ಹೇಳಿದರು, ಅಂದರೆ ನಮ್ಮ ಇವರೇ. ಹೋಗ್ತಾ ದಾರಿಯಲ್ಲಿ ಬಾಡ ಅಂತ ಬರ್ತದೆ, ಅಲ್ಲಿ ಅಪ್ಪು ಡಾಬಾ ಬಿಡಬೇಡಿ ತಿಪ್ಪೇಶ್ ಅಂತ ಇರ್ತಾರೆ. ಅವ್ರ ನಂಬರು ಕೊಟ್ಟರು, ನಾವು ಕಾಲ್ ಮಾಡಿದ್ವಿ. ಅವ್ರಿಗೆ ಅಚಾನಕ್ಕಾಗಿ ಸರ್ಪ್ರೈಸ್ ವಿಸಿಟು. ಸೊ ಬಂದಿದ್ವಿ, ಯಾಕಂದರೆ ಇಲ್ಲಿ ದಾಲ್ ಫ್ರೈ ರೋಟಿ, ಅದ್ರ ಹೆಸರೇ ರೋಟಿ ಹೋಟೆಲು. ಅಪ್ಪು ಡಾಬಾ ತಿಪ್ಪೇಶ್ವರ ಇರ್ತಾರೆ. ದಾಲ್ ಫ್ರೈ ರೆಸಿಪಿ ನೋಡೋಕ್ಕೆ ಬಂದಿದ್ದೀವಿ, ರುಚಿ ನೋಡೋಕೆ ಬಂದಿದ್ದೀವಿ ನಾವು. ಫಸ್ಟ್ ಅವ್ರ ಹತ್ರ ಮಾತಾಡ್ಸ್ಬಿಟ್ಟು ಯಾಕೆ ಅಷ್ಟು ಫೇಮಸ್ ದಾಲ್ ಫ್ರೈ ಕೇಳ್ಬಿಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ಸಾರಿ, ನಾವು ನಿಮ್ಗೆ ಹೇಳ್ದೆ ಬಂದ್ಬಿಟ್ವಿ. ಓಕೆ ಸರ್. ವೀಕ್ಷಕರೇ, ತಿಪ್ಪೇಶ್ವರ್ ಅಂತ. ನಮಗೆ ಶಾಕ್ ಆಗ್ಬಿಡ್ತು ಸರ್. ಹೌದು, ನೀವು ಬಂದಿದ್ದು. ಅವ್ರು ನಮ್ಮ ಚಾನಲ್ ನೋಡ್ತಾ ಇರ್ತಾರೆ, ಅವ್ರಿಗೆ ಭಾಳ ಖುಷಿಯಾಗಿದೆ. ನಿಮ್ಮ ದಾಲ್ ಫ್ರೈ ಬಗ್ಗೆ ಹೇಳಿದರು ದಾವಣಗೆರೆಯಲ್ಲಿ. ನಾವು ಕಡೂರು ಶೂಟಿಂಗ್ ಹೋಗ್ತಿದ್ವಿ. ಸೊ ತಿಪ್ಪೇಶ್ವರು ಅವ್ರ ಕೈ ರುಚಿ ನೋಡ್ಲೇಬೇಕಂದ್ರು ಬಂದಿದ್ದೀವಿ. ನೀವು ಹೇಳಿ ವೀಕ್ಷಕರಿಗೆ, ಯಾಕೆ ಇಲ್ಲಿ ಫೇಮಸ್ ನಿಮ್ಮ ದಾಲ್ ಫ್ರೈ ಆಗಲಿ, ಟೊಮೆಟೊ ಕರಿ ಆಗಲಿ. ಆಮೇಲೆ ನೀವು ಅಪ್ಪು ಅಭಿಮಾನಿ, ಅವ್ರ ಹೆಸರು ಇಟ್ಕೊಂಡಿರಾ, ದಯವಿಟ್ಟು ಹೇಳಿ. ಅಪ್ಪು ಅಂದ್ರೇನೆ ಅವ್ರೊಂದು ಕೊಡುಗೆ ಸರ್. ಅವರು ತುಂಬಾ ಕೊಡುಗೆ ಕೊಟ್ಟಿದ್ದಾರೆ ಸುಮಾರು ನಮ್ಮ. ಹಂಗಾಗಿ ನಮಗೂ ಅವ್ರು ಕಂಡ್ರೆ ತುಂಬಾ ಅಭಿಮಾನ ನಮ್ಗೆ. ಆಮೇಲೆ ಇನ್ನೊಂದು ವೆಜ್ ನಾನ್ ವೆಜ್ ತುಂಬಾ ಇಷ್ಟ ಪಡ್ತಾರ ಅವ್ರು. ಹಾಗಾಗ್ಬಿಟ್ಟು ನಾನು ಈ ಡಾಬಕ್ಕೆ ಒಂದು ಆ ಹೆಸರಿಡ್ಬೇಕು ಅನ್ನೋದೊಂದು ನಮ್ಗೆ ಟಾಕ್ ಬಂತು, ನನಗೆ ಥಾಟ್ ಬಂದ್ಬಿಡ್ತು. ಅವಾಗಿಂದಾನೇ ನಾನು ಅಪ್ಪು ಡಾಬಾ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಮತ್ತೆ ಅವ್ರಿಗೆ ಇಷ್ಟ ಆಗಿದ್ದಲ್ಲ ಪ್ರತಿಯೊಂದು ಐಟಮ್ ಇದೆ ಸರ್. ವೆಜ್ ನಾನ್ ವೆಜ್ ಎರಡೂ ಕೊಡ್ತಾ ಇದ್ದೀನಿ. ಕಸ್ಟಮರ್ಸ್ ಹಂಗೆ ರೆಸ್ಪಾನ್ಸ್ ಮಾಡ್ತಾ ಇದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಅವ್ರ ಆಶೀರ್ವಾದದಿಂದ ನಿಮಗೆ ಚೆನ್ನಾಗಿ ನಡೀತಾ ಇದೆ. ಇಲ್ಲೇ ಇದ್ದಾರೆ. ಅವ್ರ ಕಂಡ್ರೆ ತುಂಬಾ ಅಭಿಮಾನ ಸರ್ ನಮಗೂ. ಅವ್ರ ದೀಪ ಹಚ್ಚಲಿಲ್ಲ ಅಂದ್ರೆ ನಾವು ಕೆಲಸ ಮಾಡಕ್ಕೆ ಮೂಡಿರಲ್ಲ. ದೀಪ ಹಚ್ಚೆ ನಾವು ಏನಿದ್ರೆ ಮುಂದಿನ ಕೆಲಸ ನಮ್ದು ಫಸ್ಟ್. ಅವ್ರಿಗೆ ಫಸ್ಟ್ ದೀಪ ಹಚ್ಬೇಕು, ಉದಿನ ಕಡ್ಡಿ ಹಚ್ಬೇಕು, ಅವಾಗಲೇನೆ ನಮ್ಮ ಮುಂದಿನ ಕೆಲಸ. ನಾವು ಒಂಥರ ದೇವ್ರ ತರ ನೋಡ್ತಾ ಇದೀವಿ. ಅವ್ರಿಲ್ಲ ಅಂದ್ರೆ ನಾವು ಏನಿಲ್ಲ. ಸೊ ನಾವು ಇವತ್ತು ನಿಮ್ಮ ಒಂದು ಸ್ಪೆಷಲ್ ರೆಸಿಪಿ ದಾಲ್ ಫ್ರೈ ನೋಡಕ್ ಬಂದಿದ್ದೀವಿ. ತೋರಿಸ್ತೀರಾ? ತೋರಿಸ್ತೀನಿ ಸರ್. ತಿಪ್ಪೇಶ್ವರೇ ನಮಸ್ಕಾರ. ಅಲ್ಲ, ಏನದು ಕಂಪ್ಲೀಟ್ ರೆಡಿ ಇಟ್ಕೊಂಡು ಇದಕ್ಕೆ ಏನಂತಾರೆ, ಒಂದು ಪೋರ್ಷನ್ ಇದು? ಪೋರ್ಷನ್ ಸರ್. ಇದು ಪೋರ್ಷನ್. ಒಂದು ದಾಲ್ ಮಾಡ್ಬೇಕು ಅಂದ್ರೆ ಈ ಪೊಸಿಷನ್ ಅಲ್ಲಿ ಬೇಕು ಸರ್. ಇದು ಅಪ್ಪು ಡಾಬಾ ದಾಲ್ ಬಹಳ ಫೇಮಸ್ ಇದೆ ಸರ್. ಓಕೆ. ಇವಾಗ ಇಲ್ಲಿ ನೋಡಿ, ದಾಲು 100 ml ತಗೊಂಡಿದ್ದೀನಿ. ಬೇಳೆ 100 grams 100 grams ತಗೊಂಡಿದ್ದೀನಿ ಸರ್. ಇದು ಬರೀ ತೊಗರಿ ಬೇಳೆನೇ ಬೇಯಿಸ್ಕೊಂಡ್ರೆ ಏನ್ ಮಾಡಿರಿ? ಇಲ್ಲ ಸರ್, ಇದು ಏನಂದ್ರೆ 100 ಗ್ರಾಮ್ ಇದನ್ನ ತಗೊಂಡಿದ್ದೀನಿ ಬೇಳೆ. 100 ಗ್ರಾಮಿಗೆ ಒಂದು ಸ್ವಲ್ಪ ಸಾಲ್ಟ್, ಸ್ವಲ್ಪ ಅರಿಶಿನ ಅಷ್ಟೇ. ಅದನ್ನ ಬೇಯಿಸ್ಕೊಂಡ್ಬಿಟ್ಟು ಒಂದು ದಾಲ್ ಫ್ರೈಗೆ ರೆಡಿ ಆಗುತ್ತೆ. ಇದು ಪ್ರತಿ ಸಲ ಆರ್ಡರ್ ಬಂದಾಗ ಇದೇ ರೀತಿನೇ ಮಾಡ್ಕೊಂಡು ಕೊಡ್ಬೇಕು ಸರ್ ನಾನು. ಆಮೇಲೆ ಕರಿಬೇವು, ಪುದೀನ, ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಆಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಖಾರದ ಪುಡಿ, ಜಿಂಜರ್ ಸರ್. ಎಣ್ಣೆ ನೋಡಿ ಸರ್, ನಾನು ಸರ್ಕಾರದಿದ್ದು ಸನ್ಫ್ಲವರ್ ಎಣ್ಣೆ ಯೂಸ್ ಮಾಡ್ತೀನಿ. ಸರ್ ನಾನು ಯಾವಾಗ ಅದೇ ಸರ್ ನೋಡಿ, ಆರೋಗ್ಯದಿಂದ ಇರ್ಬೇಕಲ್ಲ. ಸನ್ಗೋಲ್ಡ್ ಅಂತ ಇದು ಸರ್ಕಾರದಿಂದ ನಮಗೋಸ್ಕರ ಬಿಟ್ಟಿದ್ದಾರೆ, ಅದನ್ನೇ ಯೂಸ್ ಮಾಡ್ಬೇಕು ಅಂತ. ಓಕೆ, ಹಂಗಾರೆ ಶುರು ಮಾಡೋಣ. ಓಕೆ ಸರ್. ಮಾಡ್ತಾ ನೀವು ಅಳ್ತಿ ಹೇಳಿ. ಓಕೆ ಸರ್, ಹೇಳ್ತೀನಿ. ಆಕ್ಚುಲಿ ತಿಪ್ಪೇಶ್ವರೇ, ಸರ್ ನಾವು ದಾಬಾದಲ್ಲಿ ರೆಸಿಪಿ ತೋರಿಸೋದು ಮೊದಲೇ ಬಾರಿ. ಅದೇ ಅನ್ಕೊಂಡಿದ್ದೆ, ಫಸ್ಟ್ ನಾನು ನೋಡಿಲ್ಲ ಯಾವಾಗ. ಹೌದೌದು, ದಾಬಾದ್ ಫಸ್ಟ್ ಇದು. ಎಸ್, ಲೈವ್ ಆಗಿ ವೀಕ್ಷಕರೇ, ದಾಬಾದಲ್ಲಿ ಕಿಚನ್ನಲ್ಲಿ ನಾವಿದ್ದೀವಿ ಇವತ್ತು. ಲೈವ್ ಆಗಿ ತೋರಿಸ್ತೀವಿ ನೋಡಿ ದಾಲ್ ಫ್ರೈ. ಫೇಮಸ್ ದಾಲ್. ಆಯಿಲ್ ಆಗ್ತಾ ಇದೆ ಸರ್. ಆಯಿತು, ಸನ್ಫ್ಲವರ್ ಎಣ್ಣೆನೇ ಯೂಸ್ ಮಾಡಿದ್ದಾರೆ. ಸನ್ಗೋಲ್ಡ್.
ಎಣ್ಣೆ ಒಂದೆಷ್ಟು ಒಂದು 50 ml ಬಿತ್ತಾ? ಹಾಂ ಹಾಂ 50 ml ಎಣ್ಣೆ. 50 ml ಎಣ್ಣೆ ಹಾಕಿದ್ದೀನಿ. ಹಾಂ ಈಗ 1 ಸ್ಪೂನು ಸಾಸಿವೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಸಾಸಿವೆ. ಸ್ವಲ್ಪ ರೋಸ್ಟ್ ಆಗಬೇಕದು. ಚಟಪಟ ಅಂತ ಇದೆ. ಅದಾದ್ಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಸ್ವಲ್ಪ ಮೆಣಸಿನ್ಕಾಯಿ ಒಂದು 3-4. ಹಾಂ 3 ಇದೆ ಸರ್. 3 ಎಷ್ಟು? 3 ಪೀಸ್ ಇದೆ. ಕಟ್ ಮಾಡ್ಕೊಂಡು ಸ್ವಲ್ಪ ರೋಸ್ಟ್ ಆದಮೇಲೆ ಆಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ? ಹಾಂ ಈರುಳ್ಳಿ ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿ. ನಾವು ತೋರಿಸ್ತು ಒಂದು ಪೋರ್ಷನ್ ಅಲ್ಲ ಅದಕ್ಕೆ. ಹಾಂ ಇದು ಅರ್ಧ ಹಾಕಿದ್ದೀನಿ. ಸ್ವಲ್ಪ ಮತ್ತೆ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಆಮೇಲೆ ಜೀರಿಗೆ. ಜೀರಿಗೆ ಎಷ್ಟು ಬಿತ್ತು? ಜೀರಿಗೆ 1 ಸ್ಪೂನ್ ಸರ್. 1 ಸ್ಪೂನ್ ಜೀರಿಗೆ. 1 ಸ್ಪೂನ್ ಇದೆ. ರೆಡಿ ಇದೆ ಅದು. 1 ಸ್ಪೂನ್ ಜೀರಿಗೆ. ಮೀಡಿಯಮ್ ಫ್ಲೇಮ್ ಇರಬೇಕು. ಮೀಡಿಯಮ್ ಫ್ಲೇಮ್. ಹಾಂ ಜಾಸ್ತಿ ರೋಸ್ಟ್ ಆಗ್ಬಿಡುತ್ತೆ. ಆಮೇಲೆ ಬೆಳ್ಳುಳ್ಳಿ. ಹಾಂ ಬೆಳ್ಳುಳ್ಳಿ ಸರ್. ಎಷ್ಟು ಜಜ್ಜಿರಿ? ಇದು ಬೆಳ್ಳುಳ್ಳಿ ಒಂದು ಎರಡು ಉಂಡೆ ತೊಗೊಂಡಿದ್ದೆ. ಅದ್ರಾಗ 1 ಉಂಡೆ ಹಾಕ್ಬೇಕು. ಅದನ್ನು ಜಜ್ಕೋಬೇಕು. ಜಜ್ಕೊತೀನಿ ಸರ್. ಈಗ ಇದು ನಮ್ಮದು ಜಜ್ಜೋದು. ಒಂದು ಉಂಡೆ ಹಾಕಿದ್ದೀನಿ. ಒಂದು ಉಂಡೆ ಜಜ್ಜಿದ್ದೀನಿ. ಮತ್ತೆ ಫ್ರೈ ಮಾಡಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ ಸರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಷ್ಟು? 1 ಸ್ಪೂನಾ? 1 ಸ್ಪೂನ್ ಸರ್. ಒಂದೇ ಸ್ಪೂನ್ ಹಾಕ್ಬೇಕು, ಜಾಸ್ತಿ ಹಾಕಿ. ಅದು ಅದೇ ಸ್ಮೆಲ್ ಬಂದ್ಬಿಡುತ್ತೆ. ಈ ದಾಲ್ಗೋಸ್ಕರ ಬರ್ತಾರಲ್ಲ ಜನ? ಹಾಂ ಸರ್, ತುಂಬ ಅವಾಗಿಂದ ಅವಾಗ ರೆಡಿ ಮಾಡಿಕೊಡ್ತೀವಿ. ಹಾಗಾಗಿ ಸ್ವಲ್ಪ ಕುದಿನ ಸರ್ ಈಗ. ಹಾಂ ಸ್ವಲ್ಪ ಜಾಸ್ತಿ ಬೇಡ ಅದೇ ಒಂದು ಚಿಟಿಕೆ ಅಷ್ಟು ಫ್ಲೇವರ್ಗೆ. ಹಾಂ ಆಮೇಲೆ ಅರಿಶಿಣ ಮಾಡ್ತಿದ್ರಿ? ಹಾಂ ಹೌದು, ಅಷ್ಟೇ ಮರ್ತ್ಬಿಟ್ಟಿದ್ದೀವಿ ಸರ್. ಅರಿಶಿಣ ಒಂದು ಚಿಟಿಕೆ. ಹಾಂ ಓಕೆ. ಬರ್ತಾ ಇದೆ ಪರಿಮಳ ಚೆನ್ನಾಗಿದೆ ಸರ್. ಈಗ ದಾಲ್ ಇದಕ್ಕೆ ಹಾಕ್ಬಿಡೋದು. ಆಮೇಲೆ ಕರಿಬೇವು ಹಾಕೊಂಡು ಮತ್ತೆ ಫ್ರೈ ಮಾಡಬೇಕು. ಮೀಡಿಯಂ ಫ್ಲೇಮ್ನಲ್ಲೇ ಈ ಥರ ಬರ್ಬೇಕು ಸರ್. ಮೀಡಿಯಂ ಫ್ಲೇಮು. ಹಾಂ ಬಣ್ಣ ಬಂತು ನೋಡಿ. ಹೌದೌದು, ಅದೇನು ನಮ್ಗೆ ಸಿಗುತ್ತಲ್ಲ ಧಾಬಾಗಳಲ್ಲಿ ಹಂಗೆ ಇದೆ ಇವಾಗ. ನಮಗೆ ದಾಲ್ ಫ್ರೈ ಅಂದರೆ ಇದೇ ಫೇಮಸ್. ಇದೇ ಫೇಮಸ್ಸಾ? ಇದೇ ಫೇಮಸ್. ಅದೇ ದಾಲ್ ಫ್ರೈ ರೆಡಿ ಆಗ್ತದೆ ಈಗ. ರೆಡಿ ಆಗ್ತಿದೆ ಈಗ. 90% ಅಷ್ಟು ರೋಸ್ಟ್ ಆದಮೇಲೆ ಲಾಸ್ಟಿಗೆ ಲೈಟಾಗಿ ಸ್ವಲ್ಪ ಖಾರ ಹಾಕೋಬೇಕು. ಅದು ಇನ್ನೊಂದು ಸ್ವಲ್ಪ ಬಣ್ಣ ಕೊಡುತ್ತೆ. ಒಂದೇ ಒಂದು ಚಿಟಿಕೆ ಅಷ್ಟು ಅದು. ನಮ್ಗೆ ಚಿಟಿಕೆನ ಸಾಕು, ಭಾಳ ಖಾರ ಮಾಡೋದು ಬೇಡ. ಹಾಂ ಅದೇ ಸರ್, ಲೈಟಾಗಿರುತ್ತೆ. ನಾವು ಮನೆ ಖಾರದ ಪುಡಿನೇ ಯೂಸ್ ಮಾಡ್ತೀವಿ ಸರ್. ಬ್ಯಾಡಗಿ ಮೆಣಸಿನ್ಕಾಯಿದು ರೆಡಿ ಇರುತ್ತೆ. ರೋಸ್ಟ್ ಆದಮೇಲೆ ಲಾಸ್ಟ್ ಕೋಟಿಂಗ್ ಕೊತ್ತಂಬರಿ. ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಅಷ್ಟೇ ಫೈನಲ್ ಟಚ್. ದಾಲ್ ಫ್ರೈ ರೆಡಿ ಸರ್. ಅಬ್ಬಾ, ನಿಮ್ಮ ದಾಲ್ ಫ್ರೈ ರೆಡಿ. ಸರ್ ಮನೆಯವರಿಗೆಲ್ಲ ತುಂಬ ಈಸಿ ಸರ್. ಮನೆಗೆ ಈಸಿ ಇದು, ಬೇಗ ಮಾಡ್ಕೊಂಡ್ಬಿಡ್ಬೋದು. ಹೌದೌದು, ಬೇಗ ಆಗೋಗ್ಬಿಡುತ್ತೆ. ಅರ್ಜೆಂಟಿಗೆ ಏನಾದ್ರು ಬೇಕು ಅಂದರೆ ಇದು ಈಸಿ ಇದೆ. ಕರೆಕ್ಟ್. ಸುಮಾರು ಎಷ್ಟು ಈ ಥರ ದಾಲ್ ಫ್ರೈ ಆರ್ಡರ್ ಬರ್ತಾವೆ ಒಂದಿನಕ್ಕೆ? ಡೈಲಿ ಬರುತ್ತೆ ಸರ್. ಒಂದು 100-150 ಆರ್ಡರ್ ಬರುತ್ತೆ. ಹೌದಾ? ಹಾಂ, ಅಂದರೆ ಸ್ಟಾರ್ಟಿಂಗಿಂದಾನೆ ಪ್ರತಿಯೊಬ್ಬರು ಬೇಕೇ ಬೇಕು ಸರ್. ಬೇರೆ ಏನೇ ಆರ್ಡರ್ ಮಾಡಲಿ ಒಂದು ದಾಲ್ ಫ್ರೈ ಇರಬೇಕು. ಹಾಂ ಸರ್, ಸ್ಪೆಷಲ್ ತಂದೂರಿ ರೊಟ್ಟಿ. ಮತ್ತೆ ಕರೆಕ್ಟ್ ತಂದೂರಿ ರೊಟ್ಟಿಗೆ ದಾಲೇ ಕಾಂಬಿನೇಷನ್ ಚೆನ್ನಾಗಿದೆ. ನಿಮ್ಮ ತಂದೂರಿ ರೊಟ್ಟಿ ಕೂಡ ನಾವು ಕೇಳಿದ್ವಿ, ತಂದೂರಿ ರೊಟ್ಟಿ. ಹಾಂ ಸರ್, ಅದನ್ನು ಹೆಂಗೆ ಮಾಡ್ತೀವಿ ತೋರಿಸ್ಬಿಡಿ ಸ್ವಲ್ಪ. ಎಷ್ಟೇ ತಿಕ್ಕಾಗಿರುತ್ತೆ. ಓಕೆ ಸರ್. ಅಲ್ಲ, ಇದು ಫ್ರೈ ಸರ್. ಇದು ಫ್ರೈ ದಾಲ್ ಫ್ರೈ. ಇದು ಹಿಂಗೆ ಇರಬೇಕಾ? ಸೂಪರ್, ಅದ್ಭುತ, ಧನ್ಯವಾದ. ರೋಟಿ ಒಂದು ರೋಟಿ ಮಾಡ್ತೀನಿ ಸರ್. ಓಕೆ. ನಿಮ್ಮ ರೊಟ್ಟಿ ತಂದೂರಿ ರೊಟ್ಟಿ ಸರ್. ಎಷ್ಟು ಇದು ಇಟ್ಕೊಂಡಿದ್ದೀವಿ ಸರ್? ಏನೇ ಇಟ್ಕೊಂಡು ಒಂದು ಬೋಲು ಇದನ್ನ ಹಿಟ್ಟು ತೊಗೊಂಡಿದ್ದೀನಿ ಸರ್. ಯಾವ ಹಿಟ್ಟು ಸರ್? ಗೋಧಿದು ಫಸ್ಟ್ ಕ್ವಾಲಿಟಿ ಬರುತ್ತೆ. ಇದು ತಂದೂರಿ ಹಿಟ್ಟು ಅಂತಾನೆ ಬರುತ್ತೆ. ಏನಿಲ್ಲ, ಇದು ಒರಿಜಿನಲ್ ಕ್ವಾಲಿಟಿ ಇದು. ರೈಟ್. ಅದನ್ನೇನು ಮಾಡೋದು ಫಸ್ಟ್ ಸರ್? ಇದನ್ನ ಹಿಟ್ಟು ಹಾಕೋಬೇಕು. ಹಿಟ್ಟು ಹಾಕೊಂಡು ಆಯಿಲ್ ಹಾಕೊಂಡು ಕಲ್ಸ್ಕೋಬೇಕು. ಸ್ವಲ್ಪ ವಾಟರ್ ಯೂಸ್ ಮಾಡಬೇಕು. ಎಣ್ಣೆ ಸರ್, ಇಷ್ಟು ಎಣ್ಣೆ ನಾವು ಹಾಕೊಂಡಿದ್ದ ಪೋರ್ಷನ್ಗೆ ಒಂದು ರೊಟ್ಟಿಗೆ ಒಂದು ಎರಡು ರೊಟ್ಟಿ ಆಗುತ್ತೆ. ಎರಡು ರೊಟ್ಟಿ ಆಗುತ್ತೆ. ಈಗ ಇಷ್ಟಕ್ಕೆ ಸ್ವಲ್ಪ ವಾಟ್ರ್ ಹಾಕಿ.
ಹಾಕ್ತಾ ಇರಬೇಕು ನೀರು. ಹಾಂ ಸರ್, ನಮ್ಗೆ ಎಷ್ಟು ಬೇಕು ಅಂತಂತ ಹೇಳ್ಬಿಟ್ಟು ಇದು ಅದ ನೋಡ್ಕೊಂತಾನೆ ಹಾಕ್ತಾ ಇರಬೇಕು. ಅದು ಕೂಡ್ಕೊಂಡ್ಬಿಡುತ್ತೆ, ಬೇಗನೆ ಸೆಟ್ ಆಗ್ಬಿಡುತ್ತೆ. ಈ ಮನೆಯಲ್ಲಿ ಚಪಾತಿ ಹಿಟ್ಟು ಅದನ್ನೆಲ್ಲ ಮಾಡ್ತಾರಲ್ಲ, ಅದಕ್ಕಿಂತ ಸ್ವಲ್ಪ ಬೇಗನೆ ಸೆಟ್ ಆಗ್ಬಿಡುತ್ತೆ ಇದು. ಅದನ್ನ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಂದು ಬೋಲ್ ತಗೋಬೇಕು. ಹಂಗಂದ್ರೆ ಫುಲ್ಲು ಮತ್ತೆ ಸೆಟ್ ಆಗ್ಬಿಡುತ್ತೆ. ಸ್ಮೂತ್ ಇದೆ ಸರ್ ಇದು ಹಿಟ್ಟು. ಮಾಡ್ಕೊಂಡ್ರಿ ಇವಾಗ? ಹಾಂ, ಮಾಡ್ಕೊಂಡ್ರಿ ಸರ್. ಸರ್ ಈಗ ಒಂದು 10 ನಿಮಿಷ ಫ್ರೀ ಬಿಡ್ಬೇಕು ಇದನ್ನ. ಸ್ವಲ್ಪ ಆಯಿಲ್ ಹಾಕ್ತಾ ಇದೀನಿ ಮೇಲೆ. ಸ್ವಲ್ಪ ಆಯಿಲ್ ಹಾಕಿದ್ರೆ ಸ್ವಲ್ಪ ಫ್ರೀ ಆಗುತ್ತೆ, ಹಿಟ್ಟು ಸ್ಮೂತ್ ಬರುತ್ತೆ. ಅವಾಗ ಇದನ್ನ ಹಿಂಗೆ ಮುಚ್ಚಿಬಿಡ್ಬೇಕು. ಒಂದು 10 ನಿಮಿಷ ಮುಚ್ಚಿಬಿಟ್ರೆ ಮತ್ತೆ ಹಿಟ್ಟು ಸ್ಮೂತ್ ಆಗುತ್ತೆ. ಅವಾಗ ಮತ್ತೆ ತಂದೂರಿ ರೊಟ್ಟಿ ಸ್ಟಾರ್ಟ್ ಮಾಡಿಬಿಡ್ಬೋದು. ಅಪ್ಪು ಅವ್ರಿಗೆ ಇಷ್ಟ ಆಗಿದೆ ಅಂತ ಹೇಳಿದ್ರಲ್ಲ, ಹಾಂ, ಏನೇನು ಐಟಮ್ಗಳು ನಿಮ್ಮ ಅವ್ರಿಗೆ ಇಷ್ಟ ಆಗಿದ್ದು ಮಾಡೋದಿಲ್ಲ? ಸರ್ ಅವ್ರದ್ದು ಅಂದರೆ ತುಂಬ ಅವ್ರು ಇಷ್ಟಪಡೋದು ಬಿರಿಯಾನಿ, ಮಟನ್ ಅಂದರೆ ತುಂಬ ಫೇವ್ರೇಟ್ ಅವ್ರಿಗೆ. ಆಮೇಲೆ ಇದು ನಾನ್ ವೆಜ್ ಜಾಸ್ತಿ ಓಡುತ್ತೆ ನಮ್ಮ ಹತ್ರನು. ಆಮೇಲೆ ವೆಜ್ಜು ಚೆನ್ನಾಗಿ ಹೋಗುತ್ತೆ. ದಾಲು, ಟಮಟೆ ಕರಿ, ಪನ್ನೀರ್ ಮಸಾಲ, ಮಶ್ರೂಮ್ ಸಿಗುತ್ತೆ ನಮ್ಮ ಹತ್ರ. ಮಶ್ರೂಮ್ ಓಡುತ್ತೆ. ಆಮೇಲೆ ಜಾಸ್ತಿ ಬಿರಿಯಾನಿ, ಈ ಥರ ತುಂಬ ಐಟಮ್ ಇದೆ ಸರ್. ನಾನ್ ವೆಜ್ಜಲ್ಲಿದೆ, ವೆಜ್ಜಲ್ಲಿದೆ, ಹೈದ್ರಾಬಾದಿ, ಚಿಲ್ಲಿ ಚಿಕನ್ನು, ಆಮೇಲೆ ಪನ್ನೀರ್ ಮಸಾಲ, ಪನ್ನೀರ್ ಫ್ರೈ ಅವೆಲ್ಲ ಇದೆ ಸರ್ ನಮ್ಮ ಹತ್ರ. ತುಂಬ ಚೆನ್ನಾಗಿ ಓಡುತ್ತೆ. ನ್ಯಾಚುರಲ್ ಅಡಿಗೆ ನಮ್ಮದು. ಅಂತಿಂತ ಕಲರ್ ಗಿಲ್ಲರ್ ಎಲ್ಲ ಮಿಕ್ಸಿಂಗ್ ಇಲ್ಲ. ತಿಪ್ಪೇಶ್ವರ 10 ನಿಮಿಷ ಆಯಿತು. 10 ನಿಮಿಷ ಆಯಿತು ಸರ್. ತೆಗಿಯೋಣ ಸರ್? ತೆಗಿ. ರೊಟ್ಟಿ ಮಾಡೋದೆ. ಹಬ್ಬ ನೋಡಿ ಸರ್ ಹೇಗಿದೆ. ಆಮೇಲೆ ಈಗ ಸ್ಮೂತ್ ಇದೆ ನೋಡಿ ಸರ್. ಹೌದೌದು. 10 ನಿಮಿಷ ಬಿಟ್ಟಿದ ತಕ್ಷಣ ಈ ಥರ ಸ್ಮೂತ್ ಆಗಬೇಕು ಇಟ್ಟು. ಅವಾಗ ಸ್ಮೂತಾಗಿ ಬರುತ್ತೆ ರೊಟ್ಟಿ. ಈ ಥರ ಫ್ಲೋ ಹಿಂಗೆ ಮುಟ್ಟಿದ್ರೆ ಬೆಣ್ಣೆ ಇದ್ದಂಗೆ ಇರಬೇಕು. ಓಕೆನಾ ಸರ್? 2 ರೊಟ್ಟಿ ಆಗ್ತದೆ. 2 ರೊಟ್ಟಿ ಆಗುತ್ತೆ ಸರ್. ಎಷ್ಟು ಮಾಡಿ ಸರ್? ಮಾಡಲಾ ಸರ್? ಸರ್ ಒಂದು, ಇದೆರಡು. ಈಗ ಒಂದು ಸ್ವಲ್ಪ ಇಟ್ಟು ತಗೊಂಡು ಸ್ವಲ್ಪ ಈಗ ಈ ಥರ ಹಾಕ್ಕೊಂಡು ಹೀಗೆ ಸ್ವಲ್ಪ ಇದು ಮಾಡಬೇಕು. ಆಮೇಲೆ ಉಳ್ಳಿ ರೆಡಿ. ಈಗ ರೆಡಿ ಆಗಿದೆ ಸರ್. ಆಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕು ಸರ್. ಹಂಚು ಇದೆ ನಮ್ಮದು ತಂದೂರಿ ಬಟ್ಟಿ ಅಂತೀವಿ ಈ ಕಡೆಗೆಲ್ಲ. ಇದನ್ನೇ ಮೇನ್ ನಮಗೆ ಒಲೆ. ನೋಡಿ ಸರ್, ಆ ಥರ ಹೀಟ್ ಇದೆ. ಬಿಸಿ ಬಿಸಿ. ಹ್ಞೂ ಸರ್, ಬಿಸಿ. ಇದು ನ್ಯಾಚುರಲ್ ಸರ್. ಸ್ವಲ್ಪ ಆಯಿಲ್. ಈ ಥರ ಸೈಡಲ್ಲೇ ಇದು ಮಾಡ್ಬೇಕು ಸರ್, ಇಲ್ಲಾಂದ್ರೆ ದಪ್ಪ ಬಂದ್ಬಿಡುತ್ತೆ. ನಮ್ದು ಸರ್ ಇದು ಇದರಲ್ಲೇ ಮಾಡೋದು. ಈಗ ಓಕೆ, ಇದೇ ಸಪೋರ್ಟ್ ನಮಗೆ. ಹೌದೌದು. ಇದು ತೆಳ್ಳು ಬರುತ್ತೆ ಸರ್. ನಿಮ್ಮ ರೊಟ್ಟಿ ತೆಳ್ಳಗೆ ಬರ್ತದೆ. ತೆಳ್ಳು ಬರುತ್ತೆ ಸರ್. ಸರ್ ಸೆಟ್ ಮಾಡ್ಕೊಂಡು ಈಗ ಇಲ್ಲಿ ಹೊಡಿತೀನಿ ನೋಡಿ ಸರ್. ಓಹೋ, ಈ ಕಡೆ ಹೊಡೆದ್ರಿ? ಹಾಂ, ಕರೆಕ್ಟ್. ಅಲ್ಲಿ ಕಾಣುತ್ತೆ ನೋಡ್ರಿ. ಹಾಂ, ಎಷ್ಟೊತ್ತು ಇರ್ಬೇಕು ಸರ್ ಇಲ್ಲಿ? ಹಾಂ, ಒಂದು 5 ಸೆಕೆಂಡಿಗೆ ಬಂದ್ಬಿಡುತ್ತೆ. ಬಂದ್ಬಿಡುತ್ತೆ ಸರ್, ಬೇಗ ಬಂದ್ಬಿಡುತ್ತೆ. ತೆಗ್ದುಬಿಡ್ತೀನಿ ನೋಡಿರಿ ಸರ್. ಆಯ್ತಾ? 5 ಸೆಕೆಂಡ್ ಆಯ್ತು. ಆಗಿರುತ್ತೆ. ನೋಡಿ ಸರ್, ಬಂದೆ ಬಬಲ್ಸ್ ಬಂತು. ಹಾಂ, ಹೀಟ್ ಆಯಿತು. ಉಲ್ಟಾ ಗಿಲ್ಟ ಹಾಕಂಗಿಲ್ಲ? ಏನಿಲ್ಲ ಸರ್, ಅಷ್ಟೇ. ಈ ತೆಗೆಯೋದು ಒಂದು ಮೆಥಡ್ ಸರ್ ಇದೆ. ಹಾಂ, ನೋಡಿ ಮೇಲ್ಗಡೆ ಒಂದು ಇದು ನಮಗೆ ಸ್ಟಿಕ್ ಬರುತ್ತೆ. ಇದು ತಂದೂರಿ ಸ್ಟಿಕ್ ಅಂತಾನೆ ಬರುತ್ತೆ. ಮೇಲ್ಗಡೆ ಒಂದು ಸೇಫ್ಟಿಗಿದೆ, ಮತ್ತೆ ಕೆಳಗಡೆ ಬೀಳಲ್ಲ. ಯಾವಾಗಲೂ ಕಾದಿರುತ್ತಲ್ಲ? ಕಾದಿರುತ್ತೆ ಸರ್. ಹೀಗಾಗಿ ಹಾಂ, ನೋಡಿ ಸರ್, ಇದೆ ಸೂಪರ್. ನೋಡಿ ಸರ್, ಲೈವ್ ಆಗಿ ನಮ್ಗೇನು ಸಿಗ್ತಾವ ಧಾಬಾದಲ್ಲಿ ಹಿಂಗೆ? ಡಾಬಾದಲ್ಲಿ ಸಿಗೋ ತಂದೂರಿ. ಓಕೆ ಓಕೆ ಓಕೆ. ಸೊ ಇನ್ನೊಂದು ಮಾಡ್ಬಿಡಿ. ಮಾಡ್ಬಿಡ ಸರ್? ಮಾಡ್ಬಿಡಿ. ಇದು ತೆಳ್ಳು ಬರಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಕೇಳ್ತಾರೆ. ತೆಳ್ಳು ಬೇಕು ಅಂದರಿಗೆ ತೆಳ್ಳಿಗೆ, ಮೀಡಿಯಂ ಸೈಜ್ ಬೇಕಂದ್ರೆ ಮೀಡಿಯಂ. ನೋಡಿ ಸರ್, ನೋಡಿ 5 ಸೆಕೆಂಡ್ಸ್. ಹಾಂ, 5 ಸೆಕೆಂಡ್ಸಿಗೆ ಬಂದ್ಬಿಡುತ್ತೆ ಸರ್. ಬಂದ್ಬಿಡುತ್ತೆ ನೋಡ್ರಿ. ಹಾಂ, ನೋಡಿ ಉಬ್ಬಿದ ನೋಡ್ರಿ, ಲೈವ್ ಆಗಿ ಉಬ್ತಾ ಇದೆ. ಬಂದಿದೆ ನೋಡಿ ಸರ್. ನೋಡಿ ಬಂತು ಉಬ್ತಾ ಇದೆ. ಆಯಿಲ್ಲೆಸ್ಸು, ಆಮೇಲೆ ಕಟ್ಟಿಗೆದ್ರಲ್ಲಿ ಮಾಡೋದು ತುಂಬ ಇಷ್ಟಪಡ್ತಾರೆ. ಆಯ್ತಾ ಸರ್? ಆಯ್ತು ಸರ್, ಅಷ್ಟೇ. ಹಾಗೆ ಬಿಡ್ತು ನೋಡ್ರಿ, ಹಾಗೆ ಬಿಡ್ತು ತಂದೂರಿ ರೊಟ್ಟಿ. ಎತ್ತು ಬಿಡ್ತಾರೆ. ಹಾಂ, ಹಿಂಗೆ ಇದು ಮಾಡಿಬಿಟ್ಟು ಎತ್ತಿ ಹಾಕ್ಬಿಡೋದು ಅಷ್ಟೇ. ಹಾಗೆ ಹೋಯ್ತು. 2 ಆಗ್ಬಿಟ್ಟು. 2 ಆಗ್ಬಿಟ್ಟು. ತಂದೂರಿ ರೊಟ್ಟಿ ತೋರಿಸಿದ್ರಿ, ದಾಲ್ ಫ್ರೈ ತೋರಿಸಿದ್ರಿ. ನಿಮ್ ಫೇಮಸ್ ಅದು ಬೇರೆ. ಓಹೋ, ನೋಡಿ ಸರ್, ನೀವು ರೆಡಿ ಮಾಡಿದ ದಾಲ್ ಫ್ರೈ ಇದು.
ನಮ್ಮ ಕ್ಯಾಮ್ರಾಮನ್ಗೆ ಸ್ವಲ್ಪ ತೆಳು ಬೇಕಂದ್ರೆ ಅದನ್ನು ಮಾಡ್ಕೊಡ್ತೀರಿ. ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ತೆಳು ಕೂಡ ಇದೆ ನೋಡಿ. ಲಿಂಬೆ ರಸ ಹಾಕಿದರೆ ಅದ್ರದ್ದು ಮಜಾನೇ ಬೇರೆ. ಸ್ವಲ್ಪ ಹಾಕೊಂಬಿಡೋಣ. ತಂದೂರಿ ರೋಟಿ ನೋಡ್ರಿ ಎಷ್ಟು ಸುಲಭವಾಗಿ ಸಲೀಸಾಗಿ ಮಾಡಿ ತೋರಿಸ್ಬಿಟ್ರು. ನಾವು ಏನಿದ್ರು ಕೂಡ ನಮ್ದು ಐತಲ್ಲ ಸ್ವಲ್ಪ ಹಿಂಗೆ ಕಟ್ ಮಾಡ್ಕೊಂಡು ನೋಡಿ ಆರಾಮಾಗಿ ಹಿಂಗೆ ಇಟ್ಕೊಂಡು ದಾಲ್ ಫ್ರೈಗೆ ಜಾಗ ಮಾಡ್ಕೊಳ್ಳೋಣ ಅಂತ. ಆಹಾ ತಿಕ್ಕ, ಆಹಾ ಪರಿಮಳ, ಇನ್ನು ರುಚಿ ಒಂದೇ ನಾವು ಕಾಯಬೇಕು ಅಷ್ಟೇ. ಶುರು ಮಾಡೋಣ ವೀಕ್ಷಕರೇ. ದಾವಣಗೆರೆ ಹೇಳಿದ್ರೆ ನಮಗೆ ನೀವು ಚನ್ನಗಿರಿ ಕಡೆ ಹೊಂಟಿದ್ದೀರಿ, ಅದು ಕಡೂರಲ್ಲಿ ಮದುವೆ ಇದೆ, ಅದು ಶೂಟಿಂಗ್ ಇದೆ. ಹೋಗ್ಬೇಕಾದ್ರೆ ಅಪ್ಪು ಡಾಬಾ ಅಂದರು, ಅಪ್ಪು ಡಾಬಾ ದಾಲ್ ಫ್ರೈ ಬಿಡಬೇಡಿ ಅಂದರು. ಅದೇ ಇವತ್ತು ರುಚಿ ನೋಡೋದು. ಮೃದುವಾದ ರೊಟ್ಟಿ, ಜ್ಯೂಸಿಯಾಗಿ ದಾಲ್ ಫ್ರೈ ಎಷ್ಟು ಚೆನ್ನಾಗಿದ್ರಿ. ಎಷ್ಟು ಮುತುವರ್ಜಿ ವಹಿಸಿ ಮಾಡ್ತಾರೆ ದಾಬಾದಲ್ಲಿ. ಅದು ಒಂದೊಂದು ದಾಬಾ ಒಂದೊಂದು ರುಚಿ, ಒಂದೊಂದು ಮನೆ ಒಂದೊಂದು ರುಚಿ, ಒಂದೊಂದು ರೆಸಾರ್ಟ್ ಒಂದು ರುಚಿ. ಇವತ್ತು ಅಪ್ಪು ಡಾಬಾದಲ್ಲಿ ಸಿಕ್ತು. ತಿಪ್ಪೇಶ್ವರ ಮಾಡಿದ್ದು. ಬಾಡ ಅಂತ ಊರು ಬರುತ್ತೆ ಚನ್ನಗಿರಿಕ್ಕಿಂತ ಮುಂಚೆ. ಕಾಳಜಿ ಇಟ್ಕೊಂಡು ಮಾಡ್ತಾರೆ, ಒಳ್ಳೆ ಎಣ್ಣೆ ಯೂಸ್ ಮಾಡ್ತಾರೆ, ಒಳ್ಳೆ ಹೈಜಿನಿಕ್ ಕಿಚನ್ ಇಟ್ಕೊಂಡಿದ್ದಾರೆ ದಾಬಾದಲ್ಲಿ. ನೀವು ಹೊರಗಡೆಯಿಂದ ನೋಡಿ ದಾಬಾ ಅಂತ ಅಂದ್ಕೊಂಡು ಸಣ್ಣ ಹೋಟ್ಲ್ ಅಂತ ಬಿಡಬೇಡಿ. ಸಣ್ಣ ಸಣ್ಣ ಹೋಟ್ಲಲ್ಲಿ ಒಳ್ಳೊಳ್ಳೆ ರುಚಿ ಸಿಗುತ್ತೆ. ಸೊ ಈ ಕಡೆ ಹೋದಾಗ ಗೂಗಲ್ ಲೊಕೇಶನ್ನು ಅಡ್ರೆಸ್ ಕೊಟ್ಟಿರ್ತೀನಿ, ಸ್ಟಾಪ್ ಮಾಡಿ. ಅಪ್ಪು ಡಾಬಾ ಇದ್ರೆ ಹೆಸರು. ತಿಪ್ಪೇಶ್ವರ ಯಾಕೆ ಇಟ್ಕೊಂಡ್ರೆ ಅಪ್ಪು ಅಭಿಮಾನಿ ಅವರು. ಅಪ್ಪು ಅವರಿಗೆ ನಾನ್ ವೆಜ್ಜು ಇಷ್ಟ ಆಯಿತು. ನಾನ್ ವೆಜ್ಜು ಸಿಗುತ್ತೆ. ಅದೆಲ್ಲ ಮೆನು ಎಲ್ಲ ಕೊಟ್ಟಿರ್ತೀವಿ ನಾವು, ಡೀಟೇಲೆಲ್ಲ ನೋಡಿ ಡಿಸ್ಕ್ರಿಪ್ಷನ್ ಇದೆ. ವೆಜ್ ಆಗಲಿ ನಾನ್ ವೆಜ್ ಆಗಲಿ ಹೈಜಿನಿಕ್ ಕಿಚನ್ ಇದೆ. ತಿಪ್ಪೇಶ್ವರ ಕೈ ರುಚಿ ಇದೆ, ಬಂದು ಟೇಸ್ಟ್ ಮಾಡಿ. ನಾನಂತೂ ಮುಗಿಸ್ತೀನಿ ಇವಾಗ. ದಾಲ್ ಫ್ರೈಗೋಸ್ಕರ ಬಂದಿದ್ದೆ, ದಾಲ್ ಫ್ರೈ ತಿಂತೀನಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.